ಮೇಕೆದಾಟು ಕುಡಿಯ ನೀರು ಬೆಂಗಳೂರಿಗೆ ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ. ಇದು ಎರಡನೇದು. ಮೂರನೇದು, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 196 ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸೆಪ್ಟೆಂಬರ್ 23ರಲ್ಲಿ ಸೆಂಟ್ರಲ್ ಟೀಮ್ ಬಂತು. ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂತು. ಅವರು ವಿಸಿಟ್ ಮಾಡಿ 4 ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. There is a committee under the chairmanship of Home Minister Sri Amit Shah. ನಮ್ಮ ಮಿನಿಸ್ಟ್ರಿಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಕಾದಿರುವಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡಕ್ಕೆ. ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಭೇಟಿ ಮಾಡೋದು. ಯಾವ ತಿಂಗಳು? ಡಿಸೆಂಬರ್ ತಿಂಗಳಲ್ಲಿ. ಆಗ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ನಾನು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದು. ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತೆ ಅಮಿತ್ ಶಾ ಅವರಿಗೆ, ಚೇರ್ಮನ್ಗೆ. ಅಮಿತ್ ಶಾ ಅವರು ಹೇಳಿದ್ರು ನಾವು 20ನೇ ತಾರೀಕು ಭೇಟಿ ಮಾಡಿದ್ದೆ, ಡಿಸೆಂಬರ್ 20ಕ್ಕೆ. ಅಮಿತ್ ಶಾ ಅವರು ಹೇಳಿದ್ರು 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ಅವತ್ತು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಒಂದ್ಸಾರಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು, ಪುನಃ ಮೀಟಿಂಗ್ ಕರೀಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬೆಂಗಳೂರು ಬಂದಿದ್ದಾಗ ನಾನು ಜ್ಞಾಪಕ ಮಾಡಿದೆ. ಮತ್ತೆ ಇದರಲ್ಲಿ ಎಂಥದ್ದು, ಬೋಯಿಂಗ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಫಂಕ್ಷನ್ ಬಂದಿದ್ದಾಗ ಜ್ಞಾಪಕ ಮಾಡಿದೆ. ಪುನಃ ಹೇಳ್ತೀವಿ ಅಂತಂದ್ರು, ಇವತ್ತಿನವರೆಗೆ ಮಾಡಿಲ್ಲ. ನಾವು ಬರಗಾಲಕ್ಕೆ ಸುಮಾರು 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮಗೆ ಬೆಳೆ ನಷ್ಟ. ನಾವು 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. NDRFನಿಂದ ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಿಲ್ಲ. ಈ NDRFನಲ್ಲೂ ಕೂಡ ಫೈನಾನ್ಸ್ ಕಮಿಷನ್ ಇತ್ಯರ್ಥ ಮಾಡ್ತದೆ. SDRF ಎಷ್ಟು ರೆಕಮೆಂಡೇಶನ್ ಮಾಡ್ತದೆ. SDRF, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಅದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪಾಲಿರ್ತದೆ. 75-25% ಇರ್ತದೆ. ಈ ವರ್ಷ ನಮಗೆ ಕರ್ನಾಟಕಕ್ಕೆ 697 ಕೋಟಿ ಸೆಂಟ್ರಲ್ ಶೇರ್, 697 ಕೋಟಿ ಸೆಂಟ್ರಲ್ ಶೇರ್, 232 ಕೋಟಿ ಸ್ಟೇಟ್ ಶೇರ್ ಸೇರಿ ಒಟ್ಟು ನಮಗಿರ್ತಕ್ಕಂಥದ್ದು 929.61 ಕೋಟಿ. ಇದು SDRF. ದಿಸ್ ಇಸ್ ನಾಟ್ NDRF. NDRFನಲ್ಲಿ ನಮಗೆ ಇಂಥ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಆ NDRF ದುಡ್ಡಿನ ಇಷ್ಟು ಇಡಬೇಕು ಅಂತ ಇರ್ತಾರೆ, ಅದರಲ್ಲಿ ಕೊಡಬೇಕು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಪ್ರವಾಹ ಬಂದಿತ್ತು 2019ರಲ್ಲಿ.
ಆಗ್ಲೂ ದುಡ್ಡು ಕೊಡ್ಲಿಲ್ಲ. ಆಗ ಪಾಪ ನೀವೆಲ್ಲ ನೋಡಿದ್ದೀರಿ, ಪತ್ರಿಕೆಯಲ್ಲೆಲ್ಲ ನೋಡಿದ್ದೀರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರು ಪ್ರಧಾನಮಂತ್ರಿಗಳಿಗೆ ಗ್ವಾಗರದ್ರು ಕೊಡಲಿಲ್ಲ. ಪಬ್ಲಿಕ್ ಫಂಕ್ಷನ್ ಅಲ್ಲಿ ನೋಡಿರ್ಬೇಕಲ್ಲ ನೀವೆಲ್ಲ, ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಇಲ್ಲ, ಯಾಕಂದ್ರೆ ಇವರಿಗೆ ಜೋರಾಗಿ ಮಾತಾಡೋಕ್ಕೆ ಬಾಯೇ ಇಲ್ಲ. ಆಗ್ಲೂ ಕೊಡಲಿಲ್ಲ. ಪ್ರವಾಹ ಬಂದಾಗ ಕೊಡಲಿಲ್ಲ. ಆಗ ಎಷ್ಟು ಕೊಟ್ಟರು ಗೊತ್ತಾ? ಎಷ್ಟು ಕೇಳಿದ್ರು? ಎಲ್ಲ ಇದೆಲ್ಲ ಇದೆ ಇಲ್ಲಿ